ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಕೆಲಸಕ್ಕೋಸ್ಕರ ನೀವು ಎಲ್ಲಿ ಹೋಗಬೇಕಾಗಿಲ್ಲ, ಮನೆಯಿಂದ ನೀವು ಆನ್ಲೈನ್ ಇಂಟರ್ವ್ಯೂ ಕೊಡೋದಿರುತ್ತೆ. ಆ್ಯಂಡ್ ಈ ಚಾನಲಲ್ಲಿ ನಾನು ಕಳೆದ ಒಂದು ವಾರದಿಂದ ವೀಡಿಯೋಸ್ಗಳು ನಾನು ಬಂದಿರಲಿಲ್ಲ, ಬಟ್ ಇನ್ಮೇಲಿಂದ ರೆಗ್ಯುಲರ್ ಅಪ್ಡೇಟ್ಗಳು ಬರ್ತಾ ಇದೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಿ ನನ್ನ ಚಾನಲ್ ಅಂತಂದರೆ, ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೇ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನೋಡ್ಕೊಂಡು ನೀವು ಅದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆ ಅಲ್ವಾ, ಇದು ಆ್ಯಕ್ಚುಲಿ ಇವಾಗ ರಿಮೋಟ್ ಜಾಬ್ಗೋಸ್ಕರನೇ ಕಾಲ್ಫಾರ್ಮ್ ಮಾಡಿರುವಂಥದ್ದು. ಮತ್ತು ಇಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡ್ಬೇಕಂತಂದರೆ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಜಾಬ್ ಪ್ರೊಫೈಲ್ ಬಂದ್ಬಿಟ್ಟು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ಅನ್ನೋದು ಪ್ರೊಫೈಲಿಗೆ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ. ಇದು ಬಂದಿರುವಂಥದ್ದು ಮೇನ್ ಅಂತಂದರೆ ಲಕ್ನೋ ಹೆಡ್ ಆಫೀಸಿಗೆ ಇವರು ಹೈರಿಂಗ್ ಮಾಡ್ಕೊತಾ ಇದ್ದಾರೆ. ನೀವು ಮನೇಲೇ ಇದ್ಕೊಂಡು ಲಕ್ನೋ ಬ್ರಾಂಚಿಗೆ ನೀವು ರಿಪೋರ್ಟಿಂಗ್ ಮಾಡ್ಕೊಳ್ಳೋದಿರುತ್ತೆ. ಸೊ ನೀವು ಮಾಡ್ತೀವಂತಂದರೆ ಈ ಜಾಬಿಗೆ ಇವಾಗ ಅಪ್ಲೈ ಮಾಡ್ಬೋದು. ಇಲ್ಲಿ ಇವಾಗ ಇಂಟರ್ವ್ಯೂ ತಗೋತಾ ಇದ್ದಾರೆ. ಓಕೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ಇರುತ್ತೆ ಕೆಲಸ, ಮತ್ತು ಏನೇನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ಫ್ರೆಷರ್ಗೆ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಇಬ್ಬರಿಗೂ ಅನುಕೂಲ ಆಗಲಿ ಅಂತ ಹೇಳಿ. ಆ್ಯಂಡ್ ಈ ಜಾಬ್ ಪ್ರೊಫೈಲ್ಗೆ ಫ್ರೆಷರ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಸೊ ಹೇಳ್ತಾ ಇರೋಂಥ ಜಾಬ್ ಏನು ಹೇಳಿದ್ದೆ ನಾನು, ಇಲ್ಲಿ ನೋಡ್ತಾ ಇರ್ಬೋದು ಕಸ್ಟಮರ್ ಕೇರ್ ಎಕ್ಸಿಕ್ಯೂಟಿವ್ ವರ್ಕ್ ಫ್ರಮ್ ಹೋಮ್ ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಕಂಪನಿ ಹೆಸರು ಬಂದ್ಬಿಟ್ಟು ಬ್ಲಿಂಕಿಟ್ಟಲ್ಲಿ ಇವಾಗ ವಾಯ್ಸು ನಾನ್ ವಾಯ್ಸು ಎರಡೂ ಕೂಡ ಇರುತ್ತೆ. ಆ್ಯಂಡ್ ಬ್ಲಿಂಕಿಟ್ ಬಗ್ಗೆ ನೀವು ಹೆಸರು ಕೇಳಿರ್ಬೋದು. ಬ್ಲಿಂಕಿಟ್ಟಲ್ಲಿ ಆನ್ಲೈನ್ ಸುಮಾರು ಥರದ ಒಂದು ನಾವು ಪ್ರಾಡಕ್ಟ್ಗಳನ್ನ ಕೂಡ ಮನೆಗೆ ತರಿಸ್ಕೊತಾ ಇರ್ತೀವಿ. ಸೊ ಇದೇ ಬ್ಲಿಂಕಿಟ್ ಕಂಪನಿಯಲ್ಲಿ ಇವಾಗ ಅಲ್ಲಿ ನೀವೇನು ಮಾಡ್ತೀರಿ ಅಂದರೆ ಯಾವುದೋ ಪ್ರಾಡಕ್ಟ್ನ ತರಿಸ್ಕೊಂಡಾಗ ಏನಾದರೂ ಸಮಸ್ಯೆ ಆದಾಗ ನೀವೇನು ಮಾಡ್ತೀರಿ, ಕಸ್ಟಮರ್ ಕೇರ್ಗೆ ಕಾಂಟ್ಯಾಕ್ಟ್ ಮಾಡ್ತೀರಲ್ವ. ಸೊ ಆ ರೀತಿ ಕಸ್ಟಮರ್ ಕೇರ್ ಜಾಬ್ಗೋಸ್ಕರ ಇವರು ಇವಾಗ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಬ್ಲಿಂಕಿಟಲ್ಲಿ ಪರ್ಚೇಸ್ ಮಾಡ್ತಾರಂಥ ಕಸ್ಟಮರ್ಸ್ ಏನಿರ್ತಾರಲ್ವ, ಏನಾದರೂ ಸಮಸ್ಯೆ ಆದರೆ ಸೊ ಅಲ್ಲಿ ನೀವು ಅವ್ರ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀರಾ. ಸೊ ಇದು ಮೇನ್ ಮುಖ್ಯವಾಗಿರುವಂಥದ್ದು. ಮತ್ತು ಕೆಲವೊಂದು ಕಸ್ಟಮರ್ ಕೇರ್ ರಿಲೇಟೆಡೇ ಸುಮಾರು ಥರದ ಎನ್ಕ್ವೈರೀಸ್ಗಳು, ಇನ್ಫಾರ್ಮೇಷನ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಈ ಕೆಲಸವನ್ನು ನೀವು ನಿಮ್ಮ ಮನೆಯಿಂದನೇ ಮಾಡುವಂಥ ಕೆಲಸವನ್ನು ಅವ್ರು ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸುಮಾರು ಜನರು ಇವಾಗ ಹೈರಿಂಗ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಷರ್ ಮತ್ತು ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಎಲ್ಲಿಯೂ ಕೂಡ ನಾವು ಕೆಲಸ ಮಾಡಿಲ್ಲ, ಸೊ ಬಟ್ ಇನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಸೊ ಈ ಜಾಬ್ಗೆ ನೀವು ಅಪ್ಲೈನ್ ಇವಾಗ ಮಾಡ್ಬೋದು. ಆ್ಯಂಡ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ನಿಮ್ಮ ಮನೆಯಿಂದಲೇ ಈ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇದು ಮೇನ್ ಅಂತಂದರೆ ಲಕ್ನೋ ಹೆಡ್ ಆಫೀಸ್ಗೋಸ್ಕರ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ನೀವೇನು ಲಕ್ನೋ ಬರಬೇಕಂತ ಅಲ್ಲ, ಬಟ್ ಅದು ಲಕ್ನೋದಲ್ಲೇ ನೀವು ರಿಪೋರ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಆನ್ಲೈನ್ ಮೀಟಿಂಗ್ಸ್ಗಳಿರುತ್ತೆ, ಮತ್ತು ಆನ್ಲೈನೇ ಎಲ್ಲ ಇರುತ್ತೆ. ಇಂಟರ್ವ್ಯೂ ಕೂಡ ಆನ್ಲೈನೇ ಇರುತ್ತೆ. ಸೊ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಇನ್ನು ಜಾಬ್ ಬಗ್ಗೆ ನಾನು ಇದು ಸ್ವಲ್ಪ ಹೇಳೋದಾದರೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ ಒಂದು ಸ್ವಲ್ಪ. ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಬೇಕಂತ ಹೇಳಿದ್ದಾರೆ. ಮೇನ್ ಅಂತಂದರೆ ಹೇಗೆ ಏನಂತಂದರೆ ಕಸ್ಟಮರ್ಸ್ ಏನು ಕೇಳ್ತಾರೆ, ಇನ್ಫಾರ್ಮೇಷನ್ ಆಯಿತು, ಕಂಪ್ಲೇಂಟ್ ಆಗಿರ್ಬೋದು, ಏನು ಕೇಳ್ತಾ ಇದ್ದಾರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡುವಂಥ ಕೆಲಸ ನಿಮ್ಮದಿರುತ್ತೆ. ಸೊ ಅಲ್ಲಿ ಕಸ್ಟಮರ್ ಏನು ಹೇಳ್ತಾ ಇದ್ದಾರೆ ಅಂತ ನೀವೇ ಕನ್ಫ್ಯೂಸ್ ಆದರೆ ಅಂತಂದರೆ ಸೊ ಅಲ್ಲಿ ಏನಾಗುತ್ತೆ, ನೀವು ಕೊಡುವಂಥ ಉತ್ತರ ತಪ್ಪಾಗುತ್ತೆ. ಸೊ ಹೀಗಾಗಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತಾರೆ. ಸೊ ನೀವು ಮಾತಾಡೋಕ್ಕೆ ಬರ್ತಿರ್ಬೇಕು ಚೆನ್ನಾಗಿ. ಸೊ ಅಂದಾಗ ಮಾತ್ರ ಇಲ್ಲಿ ನಿಮಗೆ ಕೆಲಸಕ್ಕೆ ಅವ್ರು ತೊಗೋತಾರೆ. ಸೊ ಹೀಗಾಗಿ ಇಂಟರ್ವ್ಯೂದಲ್ಲಿ ಅವ್ರು ಚೆಕ್ ಮಾಡ್ತಾರೆ ಯಾವ ರೀತಿ ನೀವು ಮಾತಾಡ್ತಾ ಇದ್ದೀರಿ, ಮತ್ತು ಏನಾದರೂ ಪ್ರಶ್ನೆ ಕೇಳಿದಾಗ ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಅವ್ರಿಗೆ ಮಾಡ್ತಾ ಇದ್ದೀರಿ. ಸೊ ಅದನ್ನೆಲ್ಲ ಅವ್ರು ನೋಡ್ತಾರೆ. ಓಕೆ, ಸೊ ಆ್ಯಸ್ ಅ ಕಸ್ಟಮರ್ ಥರ. ಸೊ ಅವಾಗ ನೀವೇನಾದರೂ ಇಂಟರ್ವ್ಯೂದಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡದೆ ಹೋದ್ರಿ ಅಂತಂದರೆ ಸೊ ಮೇ ಬಿ ಅವ್ರು ಏನು ಮಾಡ್ತಾರೆ, ಸೆಲೆಕ್ಷನ್ ಮಾಡ್ಕೊಳ್ಳಲ್ಲ. ಹೀಗಾಗಿ ಕೊಡುವಾಗ ನಿಮ್ಮ ಇಂಟರ್ವ್ಯೂ ಏನು ಕೊಡ್ತಾ ಇರ್ತೀರಿ ತುಂಬಾ ಕೇರ್ಫುಲ್ಲಾಗಿ ಪ್ರತಿಯೊಂದು ಅವ್ರು ಏನು ಕೇಳಿರೋದಕ್ಕೆ ಕರೆಕ್ಟಾಗಿ ಉತ್ತರಿಸಿ, ಮತ್ತು ಅದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದಂಥ ರೀತಿಯಲ್ಲಿ ಮಾಡಿ. ಓಕೆ, ಆ್ಯಂಡ್ ಗ್ರ್ಯಾಜುಯೇಷನ್ ಅಂಡರ್ ಗ್ರ್ಯಾಜುಯೇಟ್ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಡಿಗ್ರಿ ಆದರೂ BA BCom BSc ಈಕ್ವಲ್ ಟು ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಅಥವಾ ನೀವು PUC ಆಗಿದೆ ಅಂದರೂ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದವರು ಮತ್ತು ಇನ್ನೂ ಮಾಡ್ತಾ ಇದ್ದೀವಿ ಅನ್ನೋರು ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ ಇವರು. ಮತ್ತು ಫ್ರೆಷರ್ ಎಕ್ಸ್ಪೀರಿಯನ್ಸಿಗೆ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ವರ್ಕ್ ಮಾಡ್ಬೇಕಂತಂದರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಬೇಕಾಗುತ್ತೆ. ಇದು ಮೊಬೈಲ್ ಫೋನಿಂದ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮಗೊಂದು ಡ್ಯಾಶ್ ಬೋರ್ಡ್ ಕೊಡ್ತಾರೆ ಅವರು. ಓಕೆ, CRM ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಅದು ನಿಮ್ಗೆ ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕಸ್ಟಮರ್ದು ಎನ್ಕ್ವೈರೀಸ್ ಏನು ಬಂದಿರುತ್ತೆ ಅವುಗಳನ್ನ ಫಿಲಪ್ ಮಾಡ್ತಾ ನೀವು ಮಾತಾಡ್ತೀರಿ. ಓಕೆ, ಅಂದರೆ ಡೇಟಾಸ್ಗಳನ್ನ ಅವ್ರು ಏನು ಮಾಡ್ತಾರೆ, ಅವರು ಒಂದು ಕಡೆ ಸ್ಟೋರ್ ಮಾಡ್ತಾ ಇರ್ತಾರೆ. ಸೊ ಅದು CRM ಏನಿರುತ್ತೆ ಪೇಜು, ಆ ಪೇಜಲ್ಲಿ ಕಸ್ಟಮರ್ ಕೇರ್ ಅಂದರೆ ಕಸ್ಟಮರ್ ಏನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರದ್ದು ಡೀಟೇಲ್ಸ್ಗಳು ಬರ್ತಾ ಇರುತ್ತೆ. ಸೊ ಅದನ್ನು ನೀವು ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ವರ್ಕ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬೇಕಾಗುತ್ತೆ. ಲ್ಯಾಪ್ಟಾಪ್ ಇದೆ, ಮಿನಿಮಮ್ 8 GB ರ್ಯಾಮು, ಮತ್ತು ವಿಂಡೋ 10 ಮ್ಯಾಂಡೇಟ್ರಿ ಇದೆ. ನಿಮಗೆ ಯಾವ ವಿಂಡೋ ಇದೆ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಲ್ಯಾಪ್ಟಾಪ್ ಇದೆ ಅಂದರೆ ಮನೇಲಿ ಯಾರಿಗಾದರೂ ಕೇಳಿ.
ಆ್ಯಂಡ್ ಇಲ್ಲಿ ಇದೊಂದು ಕೂಡ ನಿಮಗೆ ಆನ್ಲೈನ್ ಅವರು ಏನು ಮಾಡ್ತಾರೆ, ಜಾಬ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಾರದಲ್ಲಿ 6 ದಿನ ನಿಮ್ಮದು ಕೆಲಸ ಇರುತ್ತೆ. ಒಂದು ರೋಟೇಷ್ನಲ್ ವೀಕ್ ಆಫ್ ಇರುತ್ತೆ. ಲೈಕ್ ನಿಮಗೆ ಸಂಡೇ ಅಂದರೆ ಸಂಡೇನೇ ರಜೆ ಸಿಗೋದಿಲ್ಲ. ಇವಾಗ ಸಂಡೇ ತೊಗೊಂಡಿದ್ದೀವಿ ಅಂದರೆ ನೆಕ್ಸ್ಟ್ ಮಂಡೇ ತೊಗೋಬೋದು. ಅಂದರೆ ಒಂದು ವಾರದಲ್ಲಿ ನಿಮಗೆ ಒಂದು ದಿನ ಯಾವುದಾದ್ರೂ ಒಂದನ್ನು ಅವಕಾಶ ಇರುತ್ತೆ. ಯಾವತ್ತು ಯಾವ್ದಾದ್ರು ಬೇಕಾದರೆ ಆ ದಿನದಲ್ಲಿ ನೀವು ತೊಗೋಬೋದು. ಆ್ಯಂಡ್ 9 ಅವರ್ಸ್ ಶಿಫ್ಟ್ ಇರುತ್ತೆ. ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ ಸ್ನೇಹಿತರೆ, ಇದು ಫುಲ್ ಟೈಮ್ ಜಾಬು. 9 ಗಂಟೆ ತಾಸಿಂದ ಇರುತ್ತೆ. ಆ್ಯಂಡ್ ಇಲ್ಲಿ ಟೋಟಲ್ 9 ಗಂಟೆ ಅಂದರೆ 9 ಗಂಟೆ ಕೆಲಸ ಮಾಡೋದಲ್ಲ, 8 ತಾಸು ಕರೆಕ್ಟಾಗಿ ನೀವು ಕೆಲಸ ಮಾಡ್ತೀರಾ. ಮಧ್ಯದಲ್ಲಿ ಬ್ರೇಕ್ಸ್ಗಳು ಇರುತ್ತೆ ನೋಡಿ, 15 ನಿಮಿಷ ಬ್ರೇಕ್ ಇರುತ್ತೆ, ಟೀ ಬ್ರೇಕ್ ಅಂತ. ಸಂಜೆ ಕೂಡ 15 ನಿಮಿಷ ಇರುತ್ತೆ ಸ್ನ್ಯಾಕ್ ಬ್ರೇಕ್ ಅಂತ. ಅದಾದ ನಂತರ ಮಧ್ಯದಲ್ಲಿ ಅರ್ಧ ಗಂಟೆ ಸಮಯ ಕೊಡ್ತಾರೆ. ಟೋಟಲಿ 1 ಗಂಟೆ ಇರುತ್ತೆ ಅದು ಬ್ರೇಕು. ಸೊ ಟೋಟಲಿ ನಿಮ್ಮದು ಪೂರಾ ಕಂಟಿನ್ಯೂ ಒಂದು ದಿನದಲ್ಲಿ ಕೆಲಸ 9 ಗಂಟೆ ಅಂತ ಅವ್ರು ಹಿಡಿತಾ ಇದ್ದಾರೆ. ಬಟ್ ಅದು ಮಾಡೋ ಕೆಲಸ 8 ತಾಸು ಇರುತ್ತೆ. ಬ್ರೇಕ್ ಇನ್ಕ್ಲೂಡ್ ಮಾಡಿದರೆ 9 ತಾಸು ಆಗುತ್ತೆ. ಮತ್ತು ವೈಫೈ ಬೇಕಾಗುತ್ತೆ ಈ ಕೆಲಸ ಮಾಡೋದಕ್ಕೆ. ಓಕೆ, ಸೊ ವೈಫೈ ಮ್ಯಾಂಡೇಟ್ರಿ ಇದೆ. ಮತ್ತು ಇದಲ್ಲೂ ಕೂಡ ನಿಮಗೆ ಸಂಬಳದ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಹ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಟರ್ವ್ಯೂಸ್ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಅವ್ರಿಗೆ, ಯಾವ ರೀತಿ ಇಂಟರ್ವ್ಯೂಸ್ಗಳಿರುತ್ತೆ, ಎಷ್ಟು ರೌಂಡ್ ಇರುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು HR ಇವ್ಯಾಲ್ಯೂಷನ್ ಅಂತ ಇರುತ್ತೆ. ಸೊ ಈ ರೌಂಡು ಮೊದಲು ನಿಮಗೆ HR ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದರಲ್ಲಿ ಸುಮಾರು ಥರದ ಕೆಲವೊಂದು ನಾರ್ಮಲ್ ನಿಮಗೆ ಸೆಲ್ಫ್ ರಿಲೇಟೆಡ್ ಆಯಿತು, ಸೆಲ್ಫ್ ಇಂಟ್ರೊಡಕ್ಷನ್ ರಿಲೇಟೆಡ್ ಆಯಿತು, ಮತ್ತು ಸುಮಾರು ಥರದ ಒಂದು ನಾರ್ಮಲ್ ಒಂದು ಇದನ್ನಿರುತ್ತೆ, ರೌಂಡ್ ಇರುತ್ತೆ. ಆ್ಯಂಡ್ ನಂತರ ಆಪ್ರೇಷನ್ ಇವ್ಯಾಲ್ಯೂಷನ್ ಮತ್ತು ಆಪ್ರೇಷನ್ ಇವ್ಯಾಲ್ಯೂಷನ್ 2 ಅಂದರೆ L2 L1 ಅಂತ ಡಿವೈಡ್ ಮಾಡಿದ್ದಾರೆ ಅವರು. ನಂತರ ಇಲ್ಲಿ ಒಂದು ಚಿಕ್ಕದೊಂದು ಟೆಸ್ಟ್ ತೊಗೋತಾ ಇದ್ದಾರೆ ಅವರು. ಆ ಟೆಸ್ಟ್ ನೀವು ಇಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಕ್ಲೈಂಟ್ ಇವ್ಯಾಲ್ಯೂಷನ್ ಕೂಡ ಇರುತ್ತೆ. ಆ್ಯಂಡ್ ರೋಲ್ ಬಗ್ಗೆ ಹೇಳೋದಾದರೆ ಇದು ವಾಯ್ಸ್ ಮತ್ತು ಅಥವಾ ಬ್ಲೆಂಡೆಡ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಇಲ್ಲಿ ನೀವು ನಾನ್ ವಾಯ್ಸ್ ಆದರೆ ಏನಾಗುತ್ತೆ, ಟೈಪ್ ಮಾಡ್ತೀವಿ. ಬಟ್ ಇದು ವಾಯ್ಸ್ ಇರೋದ್ರಿಂದ ಮಾತಾಡಬೇಕಾಗುತ್ತೆ. ಓಕೆನಾ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫುಲ್ ಟೈಮ್ ಜಾಬು ಮತ್ತು ಪರ್ಮನೆಂಟ್ ಜಾಬ್ ಅಂತ ಹೇಳಿದ್ದಾರೆ. ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆಪ್ರೇಷನ್ ರಿಲೇಟೆಡು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತೀರಾ. ಆ್ಯಂಡ್ ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು, PUC ಆಗಿಲ್ಲ ಅಂದರೂ ಕೂಡ, ಅಂದರೆ ಲೈಕ್ ಇವಾಗ ನಿಮ್ಮದು PUCನೂ ಓದ್ತಾ ಇದ್ದೀವಿ ಅಂದರೂ ಕೂಡ ಅಪ್ಲೈ ಮಾಡಿ. ಆ್ಯಂಡ್ ಡಿಗ್ರಿ ಆದರೂ ಕೂಡ BA BCom BSc ಈಕ್ವಲ್ ಟು ಡಿಗ್ರಿ ಅಥವಾ ಡಿಪ್ಲೊಮಾ ಮಾಡಿದವರು ಕೂಡ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಏನು ಮಾಡೋಕ್ಕಂದರೆ ರಿಸ್ಯೂಮ್ ರೆಡಿ ಮಾಡ್ಕೊಳ್ಳಿ. ಈ ರಿಸ್ಯೂಮ್ ರೆಡಿ ಮಾಡಿಕೊಂಡು ನಾನು ಇದ್ರ ಲಿಂಕ್ ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಇದ್ರ ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಈ ಜಾಬಲ್ಲಿ ಕೆಲವೊಂದು ಕೀವರ್ಡ್ಸ್ ಕೊಟ್ಟಿದ್ದಾರೆ ಅವರು. ಅವುಗಳನ್ನು ತೊಗೊಂಡು ನೀವು ನಿಮ್ಮ ಒಂದು ಇಲ್ಲಿ ನೋಡ್ತಾ ಇರೋದು BPO, ಇನ್ಬೌಂಡ್ ಪ್ರೊಸೆಸ್ಸು, ಟೆಲಿಕಾಲಿಂಗು, ಮತ್ತು ಕಾಲಿಂಗು, ಕಸ್ಟಮರ್ ಕೇರ್ ಅಂತ ಈ ರೀತಿಯೆಲ್ಲ. ಓಕೆ, ಸೊ ನೀವೇನು ಮಾಡೋಕ್ಕಂದರೆ ನಿಮ್ಮ ಒಂದು ರಿಸ್ಯೂಮ್ನ ಅಪ್ಡೇಟ್ ಮಾಡ್ಕೋಬೇಕು. ಅಪ್ಡೇಟ್ ಮಾಡ್ಕೊಂಡು ಇಲ್ಲಿ ನೀವು ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಇದು ಲಿಂಕ್ ಕೊಟ್ಟಿರ್ತಾನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅದೇವರೆಗೂ ನಮಸ್ಕಾರ.